ಏನ್ ಕೈ ಬಿಡ್ಬೇಕು ಆ ದೇವಸ್ಥಾನ ಜಾಗ ಏನ್ ಕೈ ಬಿಡ್ಬೇಕು ರಾಘವೇಂದ್ರ ಕಾಲೋನಿ ಬಡವಳಿ ಒಳ್ಳೆ ಸರ್ ಐತಲ್ಲ ಕೈ ಬಿಟ್ಟು ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಮಾಡಿ ಅದನ್ನ ಮಾಡೋರು ಮಾಡ್ತಾರೆ, ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತ. ಮಾಡೋನ್ ಮಾಡ್ತಾನೆ ತಂದಿರೋನ್ ಮಾಡೋರು ಗೊತ್ತಿದೆ, ಯಾಕೆ ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ, ನೀವ್ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಮಾಡೋರು ಮಾಡ್ತಾರೆ, ಅದಕ್ಕೆ ಬೇಕಾದಂತ ಬೇರೆ ಬೇರೆ ಜವಾಬ್ದಾರಿ ಸ್ಥಾನದಲ್ಲಿರೋರೆಲ್ಲ ಮಾಡ್ತಾರೆ, ನೀವ್ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀರಿ. ಶಾಸಕರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಸಚಿವ ಶಾಸಕರೆಲ್ಲ ಹೋಗ್ಬೇಡ್ದ, ಫಾರಿನ್ಗೆ ಹೋಗ್ಬೇಡ್ದ, ಊಟ ಮಾಡ್ಬೇಡ್ದ, ಬಟ್ಟೆ ಹಾಕೋಬೇಡ್ದ, ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಡ್ದು ಹೇಳಿ ನೀವೇನೇನೆ. ನಮ್ಮ ಪಕ್ಷದಲ್ಲಿ ನೋಡಿ, ಒಬ್ಬ ಶಾಸಕನಾಗಿ ನನಗೂ ಆಸೆ ಇರ್ತದೆ, ಬೇರೆಯವ್ರಿಗೂ ಆಸೆ ಇರ್ತದೆ. ಅವರು ಹೈಕಮಾಂಡ್ಗೆ ಅವರ ಹವಾಲನ್ನು ಹೇಳಕ್ ಹೋಗಿದ್ದಾರೆ, ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲಿ ಜೀವನದಲ್ಲಿ ಅವಕಾಶಗಳು ಸಿಗಲ್ಲ. ಕೇಳೋದ್ರಲ್ಲಿ ಏನು ತಪ್ಪಿದೆ, ಆಗ್ತದೋ ಬಿಡ್ತದೋ. ಒಂದು ಕಲ್ಲು ಹೊಡಿತೀವಿ ಮಾವನ ಕೈಗೆ, ಕೆಳಗಡೆ ಬೀಳ್ತದೋ ಇಲ್ಲೋ, ಬಿದ್ದರೆ ನಮ್ದು, ಬಿಲ್ದರೆ ಮರದ್ದು ದೇವ್ರದ್ದು. ಎಲ್ಲ ಕೆಳಗಡೆ ಕೆಂಚಗಳ ಬೇಗ ಜಾಸ್ತಿ ಅವೆ. ಅಲ್ಪಸಂಖ್ಯಾತರ ಘಟಕನ ಡಿಸಾಲ್ವ್ ಮಾಡಿದ್ದಾರೆ. ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ರಾಜೀನಾಮೆ ಕೊಡಬಾರದು ಅಂತ ಹೇಳಿ. ಏನು ಗೊತ್ತಿಲ್ಲ ಏನ್ ನಡೀತು, ಯಾರೇನ್ ಮಾಡಿದ್ರು, ಯಾರಿಂದ ತಪ್ಪಾಗಿದೆ. ನನ್ನ ಕ್ಷೇತ್ರದಲ್ಲಿ ಇದ್ದೀನಿ, ನಾನು ನಮ್ಮ ಜನದ ಜೊತೆಲಿ ಇದ್ದೀನಿ. ನಾನು ಉಗಾದಿ ರಂಜಾನ್ ಎಲ್ಲ ಬಂದ್ಬಿಟ್ಟು ನಾನು ಕ್ಷೇತ್ರದ ಬಗ್ಗೆ ನಾನು ಕಾಳಜಿ ವಹಿಸೋಕ್ಕಾಗಲ್ಲ. ಒಂದು ತಿಂಗಳು, ಆ ಒಂದು ತಿಂಗಳೇ ನನಗೆ ಭಾಳ ಪವಿತ್ರವಾದಂಥದ್ದು. ನಾನು ಅದನ್ನೇನಾದರೂ ಮಾಡಿ ಇವತ್ತು ಹಾಹಾಕಾರ ನೀರ್ದು, ಎಲ್ಲ ಕಡೆ ನೀರಿಲ್ಲ, ಕೆರೆಗಳಿಲ್ಲ, ದನ ಕರಿಗೆ ಮೇವುಗಳಿಲ್ಲ, ಸಾಕಷ್ಟು ನನ್ನ ಮೇಲೆ ಜವಾಬ್ದಾರಿ ಇದೆ. ನಾನು ಎಲ್ಲೂ ಹೋಗಲಿಲ್ಲ. ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೋ ಅವ್ರವ್ರು ಬಿಟ್ಟಿದ್ದು ಅದನ್ನೆಲ್ಲರೂ. ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೋ, ಯಾರ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ನನ್ನ ಕೆಲಸ ಮಾಡ್ಕೊಂಡು ನನ್ನ ಮೂರಲ್ಲೇ ನಮ್ಮ ಜನದ ಜೊತೆ ನಾನು ಇದ್ದೀನಿ. ಸಚಿವ ಜಮೀನವ್ರಿಗೂ ತಲೆದಂಡ ಆಗುತ್ತೆ ಅನ್ನೋದು ಚರ್ಚೆ ಆಗ್ತದೆ. ಗೊತ್ತಿಲ್ಲ, ದೇವ್ರಿಗೊಬ್ಬನ್ ಗೊತ್ತಪ್ಪ. ಯಾರ ತಲೆ ಹೋಗ್ತಾ ಇದೆ, ಯಾರ ತಲೆ ಉಳ್ಕೋತಾ ಇದೆ ದೇವ್ರಿಗೆ ಗೊತ್ತು. ನನ್ನ ತಲೆ ಅಂತೂ ಇಲ್ಲದೆ, ನನ್ನ ತಲೆ ಉಳಿಸ್ಕೊಳ್ಳೋ ನಾನು ಸುತ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ. ಏನ್ ಕೈ ಬಿಡ್ಬೇಕು, ಆ ದೇವಸ್ಥಾನ ಜಾಗ ಏನ್ ಕೈ ಬಿಡ್ಬೇಕು, ರಾಘವೇಂದ್ರ ಕಾಲೋನಿ ಬಡವಳಿ ಒಳ್ಳೆ ಸರ್ ಐತಲ್ಲ. ಕೈ ಬಿಟ್ಟು ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಮಾಡಿ ಅದನ್ನ ಮಾಡೋರು ಮಾಡ್ತಾರೆ, ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತ. ಮಾಡೋನ್ ಮಾಡ್ತಾನೆ ತಂದಿರೋನ್ ಮಾಡೋರು ಗೊತ್ತಿದೆ, ಯಾಕೆ ನೀವ್ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ, ನೀವ್ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಮಾಡೋರು ಮಾಡ್ತಾರೆ, ಅದಕ್ಕೆ ಬೇಕಾದಂತ ಬೇರೆ ಬೇರೆ ಜವಾಬ್ದಾರಿ ಸ್ಥಾನದಲ್ಲಿರೋರೆಲ್ಲ ಮಾಡ್ತಾರೆ, ನೀವ್ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದೀರಿ. ಶಾಸಕರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಸಚಿವ ಶಾಸಕರೆಲ್ಲ ಹೋಗ್ಬೇಡ್ದ, ಫಾರಿನ್ಗೆ ಹೋಗ್ಬೇಡ್ದ, ಊಟ ಮಾಡ್ಬೇಡ್ದ, ಬಟ್ಟೆ ಹಾಕೋಬೇಡ್ದ, ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಡ್ದು ಹೇಳಿ ನೀವೇನೇನೆ. ನಮ್ಮ ಪಕ್ಷದಲ್ಲಿ ನೋಡಿ, ಒಬ್ಬ ಶಾಸಕನಾಗಿ ನನಗೂ ಆಸೆ ಇರ್ತದೆ, ಬೇರೆಯವ್ರಿಗೂ ಆಸೆ ಇರ್ತದೆ. ಅವರು ಹೈಕಮಾಂಡ್ಗೆ ಅವರ ಹವಾಲನ್ನು ಹೇಳಕ್ ಹೋಗಿದ್ದಾರೆ, ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲಿ ಜೀವನದಲ್ಲಿ ಅವಕಾಶಗಳು ಸಿಗಲ್ಲ. ಕೇಳೋದ್ರಲ್ಲಿ ಏನು ತಪ್ಪಿದೆ, ಆಗ್ತದೋ ಬಿಡ್ತದೋ. ಒಂದು ಕಲ್ಲು ಹೊಡಿತೀವಿ ಮಾವನ ಕೈಗೆ, ಕೆಳಗಡೆ ಬೀಳ್ತದೋ ಇಲ್ಲೋ, ಬಿದ್ದರೆ ನಮ್ದು, ಬಿಲ್ದರೆ ಮರದ್ದು ದೇವ್ರದ್ದು. ಎಲ್ಲ ಕೆಳಗಡೆ ಕೆಂಚಗಳ ಬೇಗ ಜಾಸ್ತಿ ಅವೆ. ಅಲ್ಪಸಂಖ್ಯಾತರ ಘಟಕನ ಡಿಸಾಲ್ವ್ ಮಾಡಿದ್ದಾರೆ. ತಲೆದಂಡ ರಾಜೀನಾಮೆ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ರಾಜೀನಾಮೆ ಕೊಡಬಾರದು ಅಂತ ಹೇಳಿ. ಏನು ಗೊತ್ತಿಲ್ಲ ಏನ್ ನಡೀತು, ಯಾರೇನ್ ಮಾಡಿದ್ರು, ಯಾರಿಂದ ತಪ್ಪಾಗಿದೆ. ನನ್ನ ಕ್ಷೇತ್ರದಲ್ಲಿ ಇದ್ದೀನಿ, ನಾನು ನಮ್ಮ ಜನದ ಜೊತೆಲಿ ಇದ್ದೀನಿ. ನಾನು ಉಗಾದಿ ರಂಜಾನ್ ಎಲ್ಲ ಬಂದ್ಬಿಟ್ಟು ನಾನು ಕ್ಷೇತ್ರದ ಬಗ್ಗೆ ನಾನು ಕಾಳಜಿ ವಹಿಸೋಕ್ಕಾಗಲ್ಲ. ಒಂದು ತಿಂಗಳು, ಆ ಒಂದು ತಿಂಗಳೇ ನನಗೆ ಭಾಳ ಪವಿತ್ರವಾದಂಥದ್ದು. ನಾನು ಅದನ್ನೇನಾದರೂ ಮಾಡಿ ಇವತ್ತು ಹಾಹಾಕಾರ ನೀರ್ದು, ಎಲ್ಲ ಕಡೆ ನೀರಿಲ್ಲ, ಕೆರೆಗಳಿಲ್ಲ, ದನ ಕರಿಗೆ ಮೇವುಗಳಿಲ್ಲ, ಸಾಕಷ್ಟು ನನ್ನ ಮೇಲೆ ಜವಾಬ್ದಾರಿ ಇದೆ. ನಾನು ಎಲ್ಲೂ ಹೋಗಲಿಲ್ಲ. ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೋ ಅವ್ರವ್ರು ಬಿಟ್ಟಿದ್ದು ಅದನ್ನೆಲ್ಲರೂ. ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೋ, ಯಾರ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ನನ್ನ ಕೆಲಸ ಮಾಡ್ಕೊಂಡು ನನ್ನ ಮೂರಲ್ಲೇ ನಮ್ಮ ಜನದ ಜೊತೆ ನಾನು ಇದ್ದೀನಿ. ಸಚಿವ ಜಮೀನವ್ರಿಗೂ ತಲೆದಂಡ ಆಗುತ್ತೆ ಅನ್ನೋದು ಚರ್ಚೆ ಆಗ್ತದೆ. ಗೊತ್ತಿಲ್ಲ, ದೇವ್ರಿಗೊಬ್ಬನ್ ಗೊತ್ತಪ್ಪ. ಯಾರ ತಲೆ ಹೋಗ್ತಾ ಇದೆ, ಯಾರ ತಲೆ ಉಳ್ಕೋತಾ ಇದೆ ದೇವ್ರಿಗೆ ಗೊತ್ತು. ನನ್ನ ತಲೆ ಅಂತೂ ಇಲ್ಲದೆ, ನನ್ನ ತಲೆ ಉಳಿಸ್ಕೊಳ್ಳೋ ನಾನು ಸುತ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.